ನೀವು ಕೂಡ 10ರಿಂದ 35,000 ರೂಪಾಯಿಗಳವರೆಗೆ ಪ್ರೋತ್ಸಾಹಧನವನ್ನು, ವಿದ್ಯಾರ್ಥಿ ವೇತನದ ರೂಪದಲ್ಲಿ ಪ್ರೋತ್ಸಾಹಧನವನ್ನು ಪಡೆಯಬೇಕಾ? ಹಾಗಿದ್ದರೆ ನೀವು SC/ST ವರ್ಗದ ವಿದ್ಯಾರ್ಥಿಗಳಾಗಿದ್ದರೆ SSLC, PUC, ಡಿಪ್ಲೊಮಾ, ಪದವಿ, ಸ್ನಾತಕೋತ್ತರ ಪದವಿ, ಅಗ್ರಿಕಲ್ಚರ್, ಇಂಜಿನಿಯರಿಂಗ್, ವೆಟರ್ನರಿ ಮೆಡಿಸಿನ್ ಈ ವಿದ್ಯಾರ್ಥಿಗಳನ್ನು 2023-24ನೇ ಸಾಲಿನಲ್ಲಿ ಒಂದು ಕೋರ್ಸ್ ಮೊದಲ ಪ್ರಯತ್ನದಲ್ಲೇ ಪಾಸ್ ಆಗಿರಬೇಕು, ಜೊತೆಗೆ 60% ಅಂಕಗಳೊಂದಿಗೆ ಪಾಸ್ ಆಗಬೇಕು. ಅಂಥವರು ಈ ಪ್ರೋತ್ಸಾಹಧನಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಬೇಕಾಗುವಂತಹ ದಾಖಲಾತಿಗಳು SSLC ಅಂಕಪಟ್ಟಿ, ದ್ವಿತೀಯ PUC ಅಂಕಪಟ್ಟಿ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್ ಮತ್ತು ಹಿಂದಿನ ವರ್ಷದ ಅಂಕಪಟ್ಟಿಗಳು.